ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ರಾತ್ರಿ ಊಟಕ್ಕೆ ಅಂತ ನಾನು ಗೋಧಿ ದೋಸೆ ಮಾಡಿದ್ದೆ. ಗೋಧಿ ದೋಸೆ ಮಾಡೋಕ್ಕೆ ನಾನು ಒಂದು ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲು ಚಿರೋಟಿ ರವೆ, ಹಾಗೆ ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಮತ್ತು ಒಂದು ಸ್ಪೂನ್ ಜೀರಿಗೆ ಎಲ್ಲನೂ ಹಾಕ್ಕೊಂಡು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಹಾಗೆ ನೀರು ಹಾಕಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ತುಂಬ ರುಚಿಕರವಾಗಿರುತ್ತೆ. ಇದಕ್ಕೆ ತರಕಾರಿ ಎಲ್ಲ ಹಾಕೋದ್ರಿಂದ ಯಾರೆಲ್ಲ ಮಕ್ಕಳೆಲ್ಲ ತರಕಾರಿ ತಿನ್ನಲ್ವೋ ಅವ್ರಿಗೂ ಕೂಡ ತರಕಾರಿ ಸೇರುತ್ತೆ. ನೋಡಿ, ಈಗ ನಾನು ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ದೋಸೆ, ಈಗ ಎಷ್ಟೋ ಮಕ್ಕಳು ತರಕಾರಿ ತಿನ್ನಲ್ಲ, ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ, ತಿನ್ಕೋತಾರೆ. ನೋಡಿ, ಇವಾಗ ನಾನು ಒಂದು ಆಲೂಗಡ್ಡೆ ತುರಿದು ನೀರಲ್ಲಿ ಹಾಕಿಟ್ಟಿದ್ದೆ, ಆಲೂಗಡ್ಡೆ ಕಪ್ ಬಂದುಬಿಡುತ್ತೆ ಅಂತ. ಹಾಗೆ ಈರುಳ್ಳಿ, ಒಂದು ಕ್ಯಾರೆಟು, ಒಂದು ಗೆಡ್ಡೆಕೋಸು ತುರಿದಿರೋದನ್ನ ಎಲ್ಲ ಗೋಧಿ ಹಿಟ್ಟು ಕಲಸಿದ್ದೀನಲ್ಲ ದೋಸೆ ಹಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಈರುಳ್ಳಿ, ಆಲೂಗಡ್ಡೆ, ಗೆಡ್ಡೆಕೋಸು ಮತ್ತು ನಮಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಮಕ್ಕಳು ತಿನ್ನೋದಾದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಆ ಜಾಗದಲ್ಲಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ. ನೋಡಿ, ಈಗ ಮಿಕ್ಸ್ ಮಾಡಿದಾಗಿದೆ. ಇಷ್ಟೇ ಗಟ್ಟಿ ಇರಲಿ, ಇಲ್ಲಾಂದ್ರೆ ದೋಸೆ ಚೆನ್ನಾಗಿ ಬರಲ್ಲ. ಬನ್ನಿ, ಇವಾಗ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡೋಣ. ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಸೈಡ್ಗಿಟ್ಟು ನಾನು ಅದಕ್ಕೆ ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ, ಟೊಮೊಟೊ ಚಟ್ನಿ. ಒಂದು ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಲೈಟಾಗಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ ಈರುಳ್ಳಿ ಫ್ರೈ ಆದ ನಂತರ ನಾವು ಟೊಮೊಟೊ ಚಟ್ನಿ ಮಾಡಿದ್ದೆ. ಇದಕ್ಕೆ ಬೇಕಾದ್ರೆ ನೀವು ಹಾಗೆ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮಕ್ಕಳಿಗೆ ತುಪ್ಪದ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಏಕೆಂದರೆ ಆಲ್ರೆಡಿ ನಾವು ಇದರಲ್ಲೆಲ್ಲ ಹಾಕಿದ್ದೀವಿ. ಸ್ವಲ್ಪ ಜೀರಿಗೆ ಹಾಕಿದೆ, ಕಾಳು ಮೆಣಸು, ಸ್ವಲ್ಪ ಮೆಂತ್ಯ ಎಲ್ಲ ಹಾಕಿ ನಾನು ನೀಟಾಗಿ ಹುರ್ಕೊಂಡೆ. ಅದ್ರ ಜೊತೆಗೆ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ. ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/4 ಚಮಚ, 1/4 ಸ್ಪೂನ್ ಸಾಕು ಅರಿಶಿನದ ಪುಡಿ ಹಾಕಿದ ನಂತರ ನಾವೀಗ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಡೋಣ. ದಪ್ಪದ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಹುರ್ಕೊಂಬರೋಣ. ಬನ್ನಿ, ಚೆನ್ನಾಗಿ ಮೆತ್ತಗಾಗಬೇಕು ಟೊಮೊಟೊ, ಆಗಲೇ ಟೊಮೊಟೊ ಚಟ್ನಿ ರುಚಿಯಾಗಿರುತ್ತೆ. ಟೊಮೊಟೊ ಚಟ್ನಿ ನೀವು ಮಾಡಿಟ್ಕೊಂಬಿಟ್ರೆ ಒಂದು ವಾರ ಆದರೂ ಕೆಡಲ್ಲ. ನಾವು ಅನ್ನದ ಜೊತೆಗೆ, ಇಡ್ಲಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ನೋಡಿ, ಈಗೆಲ್ಲ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ತೀನಿ. ತುಂಬ ಏನೂ ಉರಿಯೋದು ಬೇಡ ಕೊತ್ತಂಬರಿ ಸೊಪ್ಪನ್ನ. ಈಗ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾದ ನಂತರ ರುಬ್ಕೊಂಬರೋಣ. ಆ ಕಡೆ ನಾನು 1 ಸ್ಪೂನ್ ಎಣ್ಣೆ ಹಾಕಿ ಬಾಣಲಿ ಇಡ್ತೀನಿ. ನೋಡಿ, ಈಗ ಬಾಣಲಿ ಬಿಸಿ ಆಗಲಿ. ಈ ಕಡೆ ಸ್ಟವ್ ಹಚ್ಚಿ ಹೆಂಚು ಬಿಸಿಗಿಟ್ಟಿದ್ದೀನಿ ದೋಸೆ ಹಾಕ್ಕೊಳ್ಳೋಕ್ಕೆ. ಆ ಕಡೆ ಚಟ್ನಿ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ದೋಸೆ ರೆಡಿ ಆಗುತ್ತೆ. ಹಾಗಾಗಿ 2 ಕಡೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತಿದ್ದಂಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಚಟ್ನಿ ಉದ್ದಿನಬೇಳೆ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಹಾಕ್ಕೊಂಡ ನಂತರ ನಾನು ಈಗ ಕರ್ಬೇವಿನ ಸೊಪ್ಪು, ಈಗ ರುಬ್ಬಿಟ್ಕೊಂಡಿರೋ ಟೊಮೊಟೊ ಹುರಿದಿಟ್ಟಿದ್ನಲ್ಲ ಎಲ್ಲ ಫ್ರೈ ಮಾಡಿ ಎಣ್ಣೆಯಲ್ಲಿ ಅದನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಚಟ್ನಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ನೀವು ವಾರಾನ್ಗಟ್ಟಲೆ ಇಟ್ಕೊಂಡು ತಿನ್ಕೋಬೋದು.
ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಮೊಸರು ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಚಟ್ನಿ. ನೋಡಿ ಇವಾಗ ಆ ಕಡೆ ಅದು ಕುದೀತಾ ಇರಲಿ. ಪ್ಲೇಟ್ ಮುಚ್ಚಿದ್ದೀನಿ, ಅದು ಸಿಡಿಯುತ್ತಲ್ಲ, ಹಾಗಾಗಿ ಈಗ ನಮ್ಮ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದು ಕುಂಬಳಕಾಯಿ ತೊಟ್ಟು ಅದರಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಎಣ್ಣೆ ಎಲ್ಲ ಒರೆಸ್ಬಿಡಿ, ಇಲ್ಲಾಂದರೆ ದೋಸೆ ಸರಿಯಾಗಿ ಬರಲ್ಲ, ಅಂಟ್ಕೊಳ್ಳುತ್ತೆ. ಅದಕ್ಕೆ ಎದ್ದೆದ್ದು ಬರುತ್ತೆ ಮೇಲಕ್ಕೆ ಸೌಟಿಗೆ ಸಮೇತ. ನೋಡಿ ಇವಾಗ 2 ಸೌಟು ನಾನು ಏನು ಕಲಸಿಟ್ಕೊಂಡಿದ್ನಲ್ಲ ಗೋಧಿ ಹಿಟ್ಟಿನ ಬ್ಯಾಟರ್ ಅದನ್ನು ಹಾಕಿ ಚೆನ್ನಾಗಿ ದೋಸೆ ನಿಮಗೆ ಎಷ್ಟು ಅಗಲ ಬೇಕೋ, ತೆಳು ಬೇಕೋ, ಸ್ವಲ್ಪ ದಪ್ಪ ಬೇಕೋ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ. ನೀವು ಹೆಂಗೆ ಮಾಡಿದ್ರೂ ಹಂಗೆ ಬರುತ್ತೆ ದೋಸೆ, ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ರಾತ್ರಿ ಊಟಕ್ಕಾಗಲಿ ಬೆಳಗ್ಗೆ ಟಿಫನ್ಗಾಗಲಿ ಸಡನ್ನಾಗಿ 10 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಈ ದೋಸೆನ. ನಾವೇನು ಚಟ್ನಿ ಮಾಡಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ಚಟ್ನಿ ಪುಡಿ, ತುಪ್ಪ ಯಾವುದು ಬೇಡ ಅಂದರೆ ತುಪ್ಪ ಇದ್ದೇ ಇರುತ್ತೆ, ಹಾಕ್ಕೊಂಡು ತಿನ್ಬೋದು. ಚಟ್ನಿ ಪುಡಿ ತುಪ್ಪ ಜೊತೆಗೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಮೊಸರು ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಾನು ಇರಲಿ ಅಂತ ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ನಾನು ಮೊದಲು ಕೊಟ್ಬಿಡ್ತೀನಿ, ಸರ್ವ್ ಮಾಡ್ತೀನಿ. ಆಗಲೇ ಟೈಮ್ ಆಗಿತ್ತು, ರಾತ್ರಿ 8 ಗಂಟೆ ಆಗೋಗಿತ್ತು. ಹಾಗಾಗಿ ಬೇಗ ನಮ್ಮನೆಯವ್ರಿಗೆ ಕೊಟ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ, ತೆಳು ಬೇಕಾದ್ರೆ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಗೋಧಿ ದೋಸೆ ಎಷ್ಟು ಸುಲಭನಾಗಿ ಮಾಡ್ಬೋದು ಅಂತ. ಬನ್ನಿ ಇನ್ನೂ 1-2 ಮಾಡ್ಕೊಂಬರೋಣ. ನೋಡಿ ಈಗ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ನೋಡಿ ಗೋಧಿ ದೋಸೆ. ತುಂಬ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿತ್ತು, ರುಚಿಯಾಗಿರುತ್ತೆ. ಏಕೆಂದರೆ ತರಕಾರಿ ಎಲ್ಲ ಹಾಕಿದ್ದೀವಲ್ಲ, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಎಷ್ಟೋ ಮಕ್ಕಳು ಮನೆಯಲ್ಲಿ ತರಕಾರಿ ತಿನ್ನಲ್ಲ ಅಂತ ತುಂಬ ಹಠ ಮಾಡ್ತವೆ. ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ತರಕಾರಿನೂ ತಿಂದಂಗೆ ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಆಮೇಲೆ ಲೈಟಾಗಿರುತ್ತೆ, ರಾತ್ರಿ ಊಟಕ್ಕೆ ಬೇಗ ಡೈಜೆಷನ್ ಆಗುತ್ತೆ. ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ರವೆ, ಚಿರೋಟಿ ರವೆ. ಹಾಗಾಗಿ ಓಕೆ ಫ್ರೆಂಡ್, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ.